ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶನಿವಾರ. ಈ ದಿನದ ವಿಶೇಷತೆ ಹೇಗಿದೆ? 12 ರಾಶಿಗಳ ಫಲಾಫಲ ಇವತ್ತು ಹೇಗಿದೆ? ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರವೇನು? ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಕೊಡ್ತೀವಿ. ಈ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಶನಿವಾರ, ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ತೃತೀಯ ತಿಥಿ, ಉತ್ತರ ಫಲ್ಗುಣಿ ನಕ್ಷತ್ರ. ಈ ದಿವಸ ಶನಿವಾರವಾಗಿದೆ. ಶನಿವಾರದ ದಿವಸ ನಾವು ಏನು ಮಾಡಬಹುದು ಅಂತಂದರೆ, ನೋಡಿ, ಹಳೆಯ ಬಟ್ಟೆಗಳನ್ನೆಲ್ಲ ಈ ದಿವಸ ನೀವು ಹಾಕ್ಕೊಳ್ತಾ ಇಲ್ಲ ಅಲ್ವಾ? ಅಥವಾ ನೀವು ಅದನ್ನು ಕಸ ಆ ರೀತಿಯಲ್ಲಿ ಬಿಸಾಡುವ ಯೋಚನೆ ಆ ಥರದ್ದೇನಾದರೂ ಇದ್ದರೆ, ಆ ಬಟ್ಟೆಗಳನ್ನೆಲ್ಲ ಚೆನ್ನಾಗಿ ಒಗೆದು ಅದನ್ನು ಚೆನ್ನಾಗಿ ಇಸ್ತ್ರಿ ಮಾಡಿಸಿ, ಐರನ್ ಮಾಡಿಸಿ, ನೀವು ಯಾರಾದರೂ ಅನಾಥಾಶ್ರಮಕ್ಕೆ ಕೊಟ್ಟು ಬಂದರೆ, ಯಾರಿಗೆ ಬಟ್ಟೆ ಇಲ್ವೋ ಅಂಥವರಿಗೆ ತುಂಬ ಜನ ಇದ್ದಾರೆ. ನಾವೇನು ಮಾಡ್ತೀವಿ, ಸಂಪಾದನೆ ಹೆಚ್ಚಾಗಿದೆ ಈಗಿನ ಜನ್ರೇಷನ್ ಗಮನಿಸಿದಾಗ, ಹೆಚ್ಚು ಚೆನ್ನಾಗಿ ದುಡಿತಾರೆ, ಎಲ್ಲರೂ ದುಡಿತಾರೆ. ಆದರೆ ದುಡಿದೇ ಇರತಕ್ಕಂಥ, ಅಂದರೆ ಅಶಕ್ತತೆ ಇರತಕ್ಕಂಥ ವರ್ಗವೂ ಒಂದಿದೆ, ಅನಾಥ ಆಲಯ ಅಥವಾ ಇನ್ಯಾವುದೋ NGOಗಳು. ಅಂದರೆ ಅಂಥ ಒಂದು ಅಗತ್ಯ ನೀಡಿರ್ತಕ್ಕಂಥವ್ರ ಕಡೆಗೆ ಹೋಗಿ ಇಂಥ ಬಟ್ಟೆಗಳನ್ನು ಕೊಟ್ಟು ಬರ್ತಕ್ಕಂಥದ್ದು ನೋಡಿ, ಅದು ಶನೈಶ್ಚರನ ಕೃಪೆಗೆ ತುಂಬ ಉಪಕಾರಿಯಾಗುತ್ತೆ. ಮತ್ತು ಅದೊಂದು ಸಮಾಜೋಪಕಾರ, ಸಮಾಜ ಸೇವೆ ಅಂತಕ್ಕಂಥದ್ದು ಕೂಡ ಒಂದು ಋಣ ನಮ್ಮ ಮೇಲಿದೆ. ನಾವು ಸಮಾಜದಿಂದ ಎಷ್ಟನ್ನೋ ತಗೊಳ್ತೀವಿ. ಒಂದು ಸಮಾಜ ಏನೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದೆ ನೋಡಿ ನಮಗೆ. ಒಂದು ರಸ್ತೆಯಿಂದ ಹಿಡಿದು, ನೀರಿನಿಂದ ಹಿಡಿದು, ನಾವು ವಾಸ ಮಾಡೋ ಮನೆಯಿಂದ ಹಿಡಿದು, ಪೂರಕವಾಗಿ ಪ್ರತ್ಯಕ್ಷವಾಗಿ ಅಲ್ಲದೇ ಇದ್ದರೂ ಪರೋಕ್ಷವಾಗಿ ನಾವು ಯಾರನ್ನೋ ಅವಲಂಬಿಸಿದ್ದೀವಿ, ಅವರಿಂದ ಉಪಕೃತರಾಗಿದ್ದೀವಿ, ಸಹಾಯ ತಗೊಂಡಿದ್ದೀವಿ. ಹೀಗಾಗಿ ಇದನ್ನು ಹೇಗೆ ನಾವು ಕೂಡ ಪ್ರತ್ಯಕ್ಷ ರೂಪದಲ್ಲಿ ಸಲ್ಲಿಸಲಿಕ್ಕೆ ಆಗದೇ ಇರಬಹುದು. ಟ್ಯಾಕ್ಸು ಮತ್ತೊಂದು ಇತ್ಯಾದಿ ಕಟ್ತೀವಿ, ನಮ್ಮದೇ ಅಫ್ಕೋರ್ಸ್ ಒಪ್ಕೊಳ್ಳೋಣ. ಅದರ ಜೊತೆಗೆ ಅದನ್ನು ಮೀರಿದ, ನಮಗೆ ಇಲ್ಲದ, ಈಗ ಉದಾಹರಣೆಗೆ ನಾವೊಂದು ಅಕ್ಕಿ ಕೊಂಡುಕೊಂಡ್ರೆ ಆ ಅಕ್ಕಿಯ ಹಿಂದೆ ನಾವು ಹಣ ಕೊಟ್ಟಿದ್ದೀವಿ, ಮುಗಿದೋಯ್ತು ಅನ್ನೋ ಒಂದು ಭಾವನೆ ಇದೆ. ಆದರೆ ಒಂದು ಹಿಡಿ ಅಕ್ಕಿಯ ಸಂಪಾದನೆಗೆ ರೈತ ಪಟ್ಟ ಶ್ರಮ ಎಷ್ಟು, ಅದಕ್ಕೆ ಬೆಂಗಾವಲಾಗಿ ಕಾವಲಿದ್ದು ಮಾಡಿದಂತಹ ಕೂಲಿ ಕಾರ್ಮಿಕರ ಪರಿಶ್ರಮ ಎಷ್ಟು, ಅದಕ್ಕೆ ಬೆಳಕನ್ನು ಕೊಟ್ಟು ಔಷಧಿ, ಅದರ ಏನು ಸತ್ವತೆಯನ್ನು ತಂದುಕೊಟ್ಟಂತಹ ಸೂರ್ಯ ಚಂದ್ರರ ಕೃಪೆ ಎಷ್ಟು, ನೀರಿನ ಫಲವೆಷ್ಟು ಎಲ್ಲ ನೋಡ್ತಾ ಹೋದಾಗ ತುಂಬ ಇರ್ತದೆ. ನಾವು ಅದನ್ನು ಆ ಬೆಳೆ ಹೊತ್ತು ತಂದಂಥ ಏನು ವರ್ಗ ಇದೆಯಲ್ಲ, ಅದನ್ನು ಸಿಟಿಗೆ ಸಾಗಿಸ್ಬೇಕು, ಇಲ್ಲಿ ಇರ್ತಕ್ಕಂಥವ್ರಿಗೆ ಹಂಚಬೇಕು, ಹೀಗೆ ಅದನ್ನು ಹೊಲಿಬೇಕು, ಅದನ್ನು ಈ ಥರದ್ದು ಲಕ್ಷ್ಯ ಇದೆ. ಹೀಗೆ ಒಂದು 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 ವಸ್ತುವಿನ ಉತ್ಪಾದನೆಯ ಹಿಂದೆ ಎಷ್ಟು ಶ್ರಮ, ಎಷ್ಟು ಕೈಗಳ ಶ್ರಮ ಇದೆ. ಇದನ್ನು ನಾವು ನೇರವಾಗಿ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇಂಥ ಒಂದು ಸೇವೆ, ಯಾರಿಗೂ ಒಂದು ಅನ್ನದಾನ ಮಾಡ್ತಕ್ಕಂಥದ್ದು, ನೀವೊಂದು ಹಣ ಕೊಟ್ಟರೆ ಸಾಕಾಗುತ್ತೆ, ನಿಮ್ಮ ಕೈಲಿ ನಾನು ಅನ್ನ ಬಡಿಸಬೇಕಾಗಿಲ್ಲ. ಅಂಥದ್ದೊಂದು ಸೇವೆ, ಅದು ಇವುಗಳನ್ನು ಮಾಡೋದರಿಂದ ಯಾರು ಅನಾಥರೋ, ಯಾರು ದೀನರೋ, ಯಾರಿಗೆ ಅಗತ್ಯ ಇದೆಯೋ ಅಂಥವರಿಗೆ ಈ ಬಟ್ಟೆಗಳನ್ನು ಕೊಟ್ಟು ಬನ್ನಿ. ಯಾರಿಗೆ ಹಾಕ್ಕೊಳ್ಳಿಕ್ಕೆ ಆಗ್ತಾಯಿಲ್ವೋ ಅಂಥವ್ರಿಗೆ ಒಂದು ಬಟ್ಟೆ ಕೊಡಿಸಿ. ಈಗ ಬೇಸಿಗೆ ಶುರುವಾಗ್ತಾ ಇದೆ ಇನ್ನೇನು. ಹೀಗಾಗಿ ಇಂಥ ಸಂದರ್ಭದಲ್ಲಿ ಅವ್ರಿಗೆ ಬೇಕಾಗಿರತಕ್ಕಂತಹ ಛತ್ರಿಯೋ ಅಥವಾ ಮತ್ತೊಂದು ಇನ್ನೇನು ಯಾವ ರೀತಿಯ ಅನುಕೂಲ ಉಂಟಾಗುತ್ತೆ, ಸೂರ್ಯನ ಅವಶ್ಯಕತೆ ಇದೆಯಾ, ಯಾರಿಗೆ ಯಾವುದು ಅಗತ್ಯ ಇದೆ ಅಂಥದ್ದನ್ನು ಕೊಡೋದ್ರಿಂದ, ದಾನ ಮಾಡೋದರಿಂದ, ಮಾಘ ಮಾಸದ ಈ ಶನಿವಾರದ ದಾನ ಅತ್ಯಂತ ಉತ್ಕೃಷ್ಟವಾಗಿದೆ. ಈ ದಾನವನ್ನು ನೀವು ಮತ್ತು ಇನ್ಯಾರಿಗೂ ಪ್ರಚಾರ ಮಾಡಿಕೊಂಡು ಹೇಳಿ ಮಾಡಬೇಡಿ. ನಿಮಗೆ ಗೊತ್ತಿರಬೇಕು, ಬಲಗೈಯಲ್ಲಿ ಮಾಡೋ ದಾನ ಎಡಗೈ ಗೊತ್ತಾಗಬಾರ್ದು ಅಂತ ಇದೆಯಲ್ಲ ನಮ್ಮಲ್ಲಿ. ಆ ರೀತಿ ನಿಮ್ಮ ಮನೆಯವ್ರಿಗೂ ಗೊತ್ತಾಗೋದು ಬೇಡ. ನಿಮಗೆ ಅನ್ನಿಸ್ತಾ, ನಾನು ಹಾಕ್ಕೊಳ್ತಾ ಇಲ್ವಾ ಹೊಸ ಬಟ್ಟೆ, ಎಷ್ಟೋ ಬರೀ ಹಾಕ್ಕೊಳ್ಳಲ್ಲ, ಹೊಸ ತಂದು ಕಬೋರ್ಡೆಲ್ಲ ತುಂಬ ಹೋಗಿರುತ್ತೆ, ಅದೇ ಒಂದು ಗಲೀಜಾಗ್ಬಿಟ್ಟಿರುತ್ತೆ, ಅದೇ ಒಂದು ಕಸ ಒಟ್ಟುವ ಗೂಡಾಗಿರುತ್ತೆ.
ಹಾಗೆ ಮಾಡಿಕೊಳ್ಳದೆ ಎಷ್ಟನ್ನು ಉಪಯೋಗಿಸ್ತೀವೋ ಅಷ್ಟನ್ನು ಇಟ್ಕೊಂಡು ಉಳಿದ ಅವುಗಳನ್ನು ಚೆನ್ನಾಗಿರೋವನ್ನ ಮತ್ತು ಹರಿದೋಗಿದೆ ಇದನ್ನು ಕೊಟ್ಬಿಡೋಣ, ಈ ಥರ ದರಿದ್ರ ಭಾವ ಇದಿರಬಾರ್ದು. ಚೆನ್ನಾಗಿ ನೀವು ಇಷ್ಟಪಡ್ತೀರಲ್ವ ಅದೇ ರೀತಿ ಅವ್ರಿಗೂ ಇಷ್ಟವಾಗಬೇಕು. ಆ ರೀತಿಯಲ್ಲಿ ಚೆನ್ನಾಗಿರ್ತಕ್ಕಂಥದ್ದನ್ನು ಯಾರಿಗೆ ಅಗತ್ಯ ಇದೆಯೋ ಅಂಥವ್ರಿಗೆ ತಲುಪಿಸಿ. ಊಟ ಯಾರಿಗಿಲ್ಲ ಅಂಥವ್ರಿಗೆ ಊಟ ತಲುಪಿಸೋ ಪ್ರಯತ್ನ ಮಾಡಿ. ವಸ್ತ್ರ ಅಂತ ಅಷ್ಟೇ ಅಲ್ಲ, ನಾನೊಂದು ಹೇಳಿದೆ ಅಷ್ಟೇ, ಯಾವ ರೀತಿಯಲ್ಲಿ ಸಾಧ್ಯವಾಗುತ್ತೆ ಅಂತೂ ಸ್ನಾನ ದಾನ ಮಾಘ ಮಾಸದಲ್ಲಿ ತುಂಬ ವಿಶೇಷ ಫಲ ಕೊಡ್ತಕ್ಕಂಥದ್ದು. ಈ ದಿವಸ ದಾನಕ್ಕಾಗಿ ಮೀಸಲಿಡಿ. ನಿಮ್ಮ ಒಂದು ಪುಣ್ಯ ಆ ಸಂಪಾದನೆಯ ಆ ಪುಣ್ಯ ಸಂಪಾದನೆಯ ಆ ಭಾರ ಅದನ್ನು ಹೆಚ್ಚಿಸ್ಕೊಳ್ಬೇಕಲ್ಲ ನಾವು. ಹೀಗಾಗಿ ಪುಣ್ಯವರ್ಧನೆಗೆ ಒಂದು ದಾರಿಯಾಗುತ್ತೆ. ಅದನ್ನು ಮಾಡಿ, ಒಳ್ಳೆಯದಾಗಲಿ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಉಳ್ಳವರು ಇಲ್ಲದವರಿಗೆ ದಾನ ಮಾಡೋದೇ ಪರಮಧರ್ಮ. ಆ ಶನೈಶ್ಚರನ ಕೃಪೆಗೆ ಪಾತ್ರರಾಗಬೇಕು ಅಂದರೆ ದಾನ ಮಾಡೋದ್ರ ಮೂಲಕ ಕೂಡ ಅದಕ್ಕೊಂದು ಮಾರ್ಗ ಇದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗಾದರೆ ವೀಕ್ಷಕರು ಕೂಡ ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ. ಶಾಸ್ತ್ರಿಗಳೇ, ಮೊದಲನೇ ಸಂದೇಶವನ್ನು ದಾವಣಗೆರೆಯಿಂದ ಗೌತಮ್ ಅವ್ರ ತಂದೆ ಕಳಿಸಿದ್ದಾರೆ. ಗೌತಮ್ ಅವರ ಜನ್ಮ ದಿನಾಂಕ 6/5/1993. ಹುಟ್ಟಿದ ಸಮಯ ಸಂಜೆ 6:45. ಶಾಸ್ತ್ರಿಗಳೇ, ಅವರು ಒಂದು ಸಂದೇಶವನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಬಹಳ ಸರಳ ಪರಿಹಾರದೊಂದಿಗೆ ನಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸ್ತೀರಿ, ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು ಅಂತ ಹೇಳಿದ್ದಾರೆ ಶಾಸ್ತ್ರಿಗಳೇ. ಇನ್ನು ನಾನು ಗೌತಮ್ ಅವರ ತಂದೆ. ನನಗೆ ನನ್ನ ತಂದೆಯವರಿಗೆ ಮೊದಲನೇ ಹೆಂಡತಿ ತೀರಿ ಹೋಗಿ 2ನೇ ಬಾರಿ ಮದುವೆ ಆಯಿತು. ನನ್ನ ಮಗನಿಗೂ ಇದೇ ರೀತಿ ಆಗುತ್ತಾ ತಿಳಿಸಿ, ಯಾವಾಗ ಮದುವೆ ಆಗುತ್ತೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಒಂದು ಧರ್ಮ ಸೂಕ್ಷ್ಮದಲ್ಲಿ ಇದ್ದಾರೆ ಪಾಪ, ಅವ್ರು ಧರ್ಮ ಸಂದೇಹದಲ್ಲಿ ಇದ್ದಾರೆ ಅವರು. ನೋಡೋಣ, ಜಾತಕ ನೋಡೋಣ. ನೋಡಿ, ನಿಮ್ಮ ಅಭಿಪ್ರಾಯ, ನಿಮ್ಮ ಪ್ರೀತಿ, ವಿಶ್ವಾಸ ಇವುಗಳಿಗೆ ನಮಸ್ಕಾರ. ಈ ಜಾತಕ ಪರಿಶೀಲಿಸೋದಾದರೆ ನೋಡಿ, ಇದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮನ ಅಧಿಪತಿ ಕುಜ ಚಂದ್ರ ಕ್ಷೇತ್ರದಲ್ಲಿದ್ದಾನೆ, ನೀಚ ಸ್ಥಾನ ಅದು. ಮತ್ತು ರವಿ ಬುಧರು ಇದ್ದಾರೆ ಸಪ್ತಮ ಸ್ಥಾನದಲ್ಲಿ. ರವಿಗೆ ಉಚ್ಚ ಸ್ಥಾನ, ವ್ಯಯಾಧಿಪತಿ ಬುಧನೂ ಅಲ್ಲಿ ಸೇರಿದ್ದಾನೆ. ನೋಡಿ, ಇದು ವಿವಾಹಕ್ಕೆ ತೊಂದರೆಯನ್ನು ಸೂಚಿಸ್ತಕ್ಕಂಥದ್ದೇ, ಸಂಶಯ ಏನೂ ಇಲ್ಲ. ಸೂರ್ಯ ಉಚ್ಚನಾಗಿದ್ದಾನೆ ಹೌದು, ಆದರೆ ವ್ಯಯಾಧಿಪತಿ ಬುಧನೂ ಇದ್ದಾನಲ್ಲಿ. ಇದನ್ನು ಪರಿಶೀಲಿಸ್ಕೊಳ್ಬೇಕಾಗುತ್ತೆ. ಮತ್ತು ಶನೈಶ್ಚರನ ದೃಷ್ಟಿ ಸಪ್ತಮಕ್ಕಿದೆ. ಗ್ರಹಗಳ ದೃಷ್ಟಿ, ಅವುಗಳ ಸ್ಥಿತಿ, ಯುತಿ ಇವುಗಳನ್ನೆಲ್ಲ ಪರಿಶೀಲಿಸಿಕೊಂಡು ಒಂದು ಶೋಧನೆ ಮಾಡಬೇಕಾಗುತ್ತೆ. ಅಂಥದ್ದೊಂದು ಲಕ್ಷಣ ಇದೆ. ಇವರಿಗೂ ಕೂಡ ವಿವಾಹ ತೊಂದರೆಯಾಗಿ ಮತ್ತಿನ್ನೇನೋ ಸಮಸ್ಯೆಗಳು ಅಂಥದ್ದಿದೆ. ಆದರೆ ಇದಕ್ಕೆ ಪರಿಹಾರ ಮಾಡಿಕೊಂಡ್ರೆ ಆ ಮಟ್ಟಿಗಿನ ಒಂದು ಸಮಸ್ಯೆ ನಿವಾರಣೆಗೆ ದಾರಿಯೂ ಇದೆ. ಹೀಗಾಗಿ ರವಿ, ಬುಧ, ಕುಜ ಈ ಗ್ರಹಗಳಿಗೆ ಜಪಸಹಿತವಾದ ಶಾಂತಿ, ಆ ಬ್ರಹ್ಮ ಬೀಜ ದೋಷಾಶ್ಚ ಅಂತ ಅಲ್ಲೊಂದು ಮಾತನ್ನು ಹೇಳ್ತಾರೆ. ಗರ್ಭ ಅಂಕುರ ಆದಾಗೆ ಹುಟ್ಕೊಳ್ಳುತ್ತಲ್ಲ ಯಾವುದೋ ಒಂದು ದೋಷ, ಅದನ್ನು ಸಂಪೂರ್ಣವಾಗಿ ನಿವಾರಿಸುತ್ತೆ ಮಾಡಿಸ್ತಕ್ಕಂಥ ಜಪ ಅಂತಕ್ಕಂಥ ಒಂದು ನಂಬಿಕೆ ಇದೆ. ನಿಯಮಾತಿಕ್ರಮೋದ್ಭವ, ಅಕಸ್ಮಾತ್ ಯಾವುದೋ ಒಂದು ನಿಯಮವನ್ನು ಚೌಕಟ್ಟು ಹಾಕ್ಕೊಂಡಿರ್ತೀವಲ್ಲ ನಾವು, ನಿಯಮ ಇಂಥದ್ದು ದಿವಸ ಇದನ್ನು ಮಾಡಬೇಕು, ಸಂಧ್ಯಾ ವಂದನ ಮಾಡಬೇಕು, ಜಪ ಮಾಡಬೇಕು, ಇದನ್ನು ಮೀರಿಬಿಟ್ಟಿರ್ತೀವಿ. ಅಥವಾ ಆಶ್ರಮಗಳನ್ನೇ ಮೀರಿಬಿಟ್ಟಿರ್ತೀವಿ. ಇಂತಹ ಒಂದು ಸಮಸ್ಯೆಗಳಲ್ಲಿ ನಾವು ಬಳಲಿ ಅಂಥದ್ದೊಂದು ಪಾಪ ಹೊತ್ತಿದ್ದರೂ ಅವುಗಳನ್ನೆಲ್ಲ ಬಿಡಿಸಿ ಹಾಕತ್ತಂತೆ ನಾವು ಮಾಡಿಸುವಂಥ ಜಪ. ಈ ಕಾರಣದಿಂದಾಗಿ ಜಪಸಹಿತವಾದ ಶಾಂತಿ ಮಾಡಿಸಿ ಈ ಒಂದು ತೊಡಕಿನಿಂದ ದಾಟಬಹುದು, ಪಾರಾಗಬಹುದು. ಹೀಗಾಗಿ ಆತಂಕ ಬೇಡ. ನೀವು ಜಪಸಹಿತವಾದ ಶಾಂತಿ ಮಾಡಿಸಿ. ವಿವಾಹಕ್ಕೆ ಈಗ ಬುಧ ದಶೆಯಲ್ಲಿ ಇವರಿಗೆ ನಡೀತಾ ಇರತಕ್ಕಂಥದ್ದು, ಶುಕ್ರನ ಕಾಲ ನಡೀತಾ ಇದೆ, ಮುಂದೆ ರವಿಯು ಶುರುವಾಗುತ್ತೆ, ಅವಕಾಶಗಳೀಗ ಏರ್ಪಾಡಾಗಿದೆ. ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗಲಿ. ಭಗವಂತನ ಆರಾಧನೆಯನ್ನು ಮನಸ್ಸಿಟ್ಟು ಮಾಡಿದರೆ ನಮ್ಮ ಮನಸ್ಸು ಯಾವುದಕ್ಕೆ ತುಡಿತಾ ಇದೆ ಅಂತ ಭಗವಂತ ಅರ್ಥ ಮಾಡಿಕೊಳ್ಳದಿರುವಷ್ಟು ದಡ್ಡನಲ್ಲ. ಹೀಗಾಗಿ ಆ ಒಂದು ನಂಬಿಕೆ, ಶ್ರದ್ಧೆಯಿಂದ ತಾವು ಪ್ರಯತ್ನ ಮಾಡಿ ಶಾಂತಿ ಮಾಡಿಸಿ. ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಕೊಪ್ಪಳದಿಂದ ವರುಣ್ ಅವರು ಕಳಿಸಿದ್ದಾರೆ. ವರುಣ್ ಅವರ ಜನ್ಮ ದಿನಾಂಕ 4/6/2008. ಹುಟ್ಟಿದ ಸಮಯ ಸಂಜೆ 4:30. ಇವರು ವಿದ್ಯಾರ್ಥಿಯಾಗಿದ್ದಾರೆ. ಮುಂದಿನ ಶೈಕ್ಷಣಿಕ ಜೀವನ ಹೇಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ವರುಣ್ ಅವರ ಪ್ರಶ್ನೆ ವಿದ್ಯಾಭ್ಯಾಸದ ಬಗ್ಗೆ ಇದೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ಇವರದ್ದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಪಂಚಮ ಸ್ಥಾನದ ಅಧಿಪತಿ ಶನೈಶ್ಚರ ಲಾಭದಲ್ಲಿದ್ದಾನೆ, ಶತ್ರುವಿನ ಮನೆಯಲ್ಲಿದ್ದಾನೆ. ಪಂಚಮಕ್ಕೆ ಶನಿ ದೃಷ್ಟಿಯೂ ಇದೆ. ಇರಲಿ, ಗುರು ಬಲ ಇದೆ, ಚೆನ್ನಾಗಿದೆ, ಗುರು ಚೆನ್ನಾಗಿದ್ದಾನೆ. ದ್ವಿತೀಯಾಧಿಪತಿ ಕುಜನಿಗೆ ಚಂದ್ರಕ್ಷೇತ್ರ, ಇದೆಲ್ಲ ಒಳ್ಳೆಯ ಲಕ್ಷಣವೇ, ಆತಂಕ ಬೇಡ. ನೋಡಿ, ಆದರೂ ಆಂಜನೇಯನ ಪ್ರಾರ್ಥನೆ ಬೇಕು ನಿಮಗೆ.
ಈಗ ನಡೀತಾ ಇರ್ತಕ್ಕಂಥದ್ದು ಶುಕ್ರಭುಕ್ತಿ, ರಾಹು ದಶೆಯಲ್ಲಿ ಶುಕ್ರಭುಕ್ತಿ. ಶುಕ್ರ ಚೆನ್ನಾಗಿದ್ದಾನೆ, ತನ್ನದೇ ಮನೆಯಲ್ಲಿದ್ದಾನೆ, ಹೀಗಾಗಿ ಅದರ ಮೌಢ್ಯನಾಗಿದ್ದಾನೆ. ಈ ಕಾರಣದಿಂದಾಗಿ ಒಂದು ಆಂಜನೇಯನ ಪ್ರಾರ್ಥನೆ ಬೇಕು. ಪ್ರತಿ ಶನಿವಾರ ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಒಂದು ಅಭಿಷೇಕ ಮಾಡಿಸಿ ವಡೆ ಹಾರವನ್ನು ಅಥವಾ ನೈವೇದ್ಯವನ್ನು ಮಾಡಿಸಿ ನೀವು ಪ್ರಸಾದ ತಗೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ. ಎರಡನೇದು, ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಈ ಮಂತ್ರವನ್ನು ಪ್ರತಿ ದಿವಸ 108 ಬಾರಿ ಹೇಳ್ಕೊಳ್ಳಿ ಶ್ರದ್ಧೆಯಿಂದ, ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ತಿಪಟೂರಿನಿಂದ ದರ್ಶನ್ ಅವರು ಕಳಿಸಿದ್ದಾರೆ. ದರ್ಶನ್ ಅವರ ಜನ್ಮ ದಿನಾಂಕ 14/12/1994. ಹುಟ್ಟಿದ ಸಮಯ ರಾತ್ರಿ 8 ಗಂಟೆ 5 ನಿಮಿಷ. ಸರ್ಕಾರಿ ಕೆಲಸನೋ ಅಥವಾ ಯಾವುದೋ ಖಾಸಗಿ ಕೆಲಸನೋ ಮಾಡ್ತಾ ಇದ್ದಾರೆ, ಆದರೆ ಬಡ್ತಿ ಯಾವಾಗ ಆಗುತ್ತೆ, ಅಂದರೆ ಪ್ರಮೋಷನ್ ಯಾವಾಗ ಆಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ದರ್ಶನ್ ಅವರ ಪ್ರಶ್ನೆ ಬಡ್ತಿ ಯಾವಾಗ ಆಗುತ್ತೆ ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ಕರ್ಮಾಧಿಪತಿ ಷಷ್ಠದಲ್ಲಿದ್ದಾನೆ ನಿಮಗೆ, 6ನೇ ಮನೆ, ಅದೊಂದು ದುಸ್ಥಾನ. ಈಗ ಪ್ರಸ್ತುತ ನಿಮಗೆ ಶುಕ್ರಭುಕ್ತಿ, ಕುಜದಶೆಯಲ್ಲಿ ಶುಕ್ರಭುಕ್ತಿ ನಡೀತಾ ಇದೆ. ಶುಕ್ರ ನಿಮ್ಮ ಜಾತಕದಲ್ಲಿರ್ತಕ್ಕಂಥದ್ದು ಆತ ಪಂಚಮ ಸ್ಥಾನದಲ್ಲಿ ನೋಡಿ ಲಾಭವನ್ನು ನೋಡ್ತಾನೆ ಶುಕ್ರ. ಹೀಗಾಗಿ ನಿಮಗೆ ನೋಡಿಪ್ಪ, ಈಗ ಕಾಲ ನಿಮಗೆ ಒಳ್ಳೆಯದನ್ನು ಮಾಡುತ್ತೆ, ಆತಂಕ ಮಾಡ್ಕೋಬೇಡಿ. ಈಗ ಅನುಕೂಲ ಇದೆ, ನೀವು ಕೆಲಸದಲ್ಲಿ ಇದ್ದೀರಲ್ಲ, ಅದಕ್ಕೊಂದು ಸಮಾಧಾನ ಮಾಡ್ಕೊಳ್ಳಿ. ನಾವು ಇರುವ ಭಾಗ್ಯವ ನೆನೆದು ಬಾರೇನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ ಅಂತ DVG ಅವ್ರ ಮಾತು ಸದಾ ಹೇಳ್ಕೊಳ್ತಾ ಇರಬೇಕು. ನಿಮಗೆ ಕೆಲಸನಾದ್ರು ಇದೆಯಲ್ರಿ, ಎಷ್ಟೋ ಜನ ಕೆಲಸ ಇಲ್ಲದೆ ಪರದಾಡ್ತಾ ಇದ್ದಾರೆ, ಕೆಲಸ ಸಿಕ್ಕಿಲ್ಲ. ತುಂಬ ಚೆನ್ನಾಗಿ ಓದ್ಕೊಂಡಿರ್ತಾರೆ, ಕೆಲಸ ಸಿಗ್ತಾ ಇರಲ್ಲ. ಇಂಥದ್ದು ಎಷ್ಟೋ ನೋಡ್ಬಿಟ್ಟಿದ್ದೀನಿ ನಾನು. ಹಾಗಾಗಿ ಕೆಲಸ ಇದೆಯಲ್ಲ, ಬಡ್ತಿ ಬರುತ್ತೆ, ನೀವು ಕೆಲಸ ಮಾಡಿ, ಶ್ರದ್ಧೆಯಿಂದ ನಿಮ್ಮ ಕೆಲಸದಲ್ಲಿ ನೀವು ಪಾಲ್ಗೊಳ್ಳಿ. ಅವಕಾಶ ಇದೆ, ಈಗ ಚೆನ್ನಾಗಿದೆ, ಆತಂಕ ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಮೈಸೂರಿನಿಂದ ಪುಣ್ಯಶ್ರೀ ಅವರು ಕಳಿಸಿದ್ದಾರೆ. ಪುಣ್ಯಶ್ರೀ ಅವರ ಜನ್ಮ ದಿನಾಂಕ 1/12/2010. ಹುಟ್ಟಿದ ಸಮಯ ಬೆಳಗ್ಗೆ 10 ಗಂಟೆ 54 ನಿಮಿಷ. ಆರೋಗ್ಯ ಹಾಗೆ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪುಣ್ಯಶ್ರೀ ಅವರ ಪ್ರಶ್ನೆ ಆರೋಗ್ಯ ಮತ್ತು ವಿದ್ಯಾಭ್ಯಾಸ. ಹೌದು ಶಾಸ್ತ್ರಿಗಳೇ. ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನ. ಲಗ್ನದ ಅಧಿಪತಿಯಾಗಿರ್ತಕ್ಕಂಥ ಶನೈಶ್ಚರ ಜಾತಕದಲ್ಲಿ ಚಂದ್ರ ಜೊತೆಗಿದ್ದಾನೆ. ಸ್ವಲ್ಪ ಮಾನಸಿಕವಾಗಿ ಖಿನ್ನತೆ, ಕುಗ್ಗುವಿಕೆ ಇರುತ್ತೆ ಇವರಿಗೆ. ಈಗ ರಾಹು ದಶೆಯಲ್ಲಿ ರಾಹು ಭುಕ್ತಿ ನಡೀತಾ ಇದೆ. ರಾಹು ಕೂಡ ಈ ವ್ಯಯದಲ್ಲಿರ್ತಕ್ಕಂಥದ್ದು. ಹೀಗಾಗಿ ಸ್ವಲ್ಪ ಮಟ್ಟಿಗೆ ನಿಮಗೆ ಈಗ ಅನಾನುಕೂಲ ಇರುತ್ತೆ. ಒಂದು ಆಶ್ಲೇಷ ಬಲಿ, ರಾಹು ಶಾಂತಿ, ಒಂದು ಆಶ್ಲೇಷ ಬಲಿ ಮಾಡಿಸೋದು ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಸಾಧ್ಯವಾದರೆ ಮಾಡಿಸಿ. ಇಲ್ಲ, ನಾಗಕ್ಷೇತ್ರದಲ್ಲಿ ರುದ್ರಾಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ. ನಾಗ ಕವಚ ಕೂಡ ಹೇಳ್ಕೋಬಹುದು. ಒಂದು ಸರಳವಾದ್ದು ಹೇಳಿದ್ದೀನಿ, ಒಂದು ಶ್ರೇಷ್ಠವಾದ್ದು ಹೇಳಿದ್ದೀನಿ. ತಾವು ಮುಂದಿನ ವಿಚಾರ ತಮಗೆ ಬಿಟ್ಟಿದ್ದು. ಉಳಿದ ಹಾಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಹಾಗೆ ಅನುಕೂಲ ಉಂಟಾಗುತ್ತೆ, ಯೋಚನೆ ಬೇಡ. ದ್ವಿತೀಯದಲ್ಲಿ ಗುರು ಇರ್ತಕ್ಕಂಥದ್ದು, ಪಂಚಮಾಧಿಪತಿ ಶುಕ್ರ ತುಂಬ ಚೆನ್ನಾಗಿರೋದು. ಬೆಳೀತಾ 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 ನೀವು ಪ್ರಬುದ್ಧಮಾನಕ್ಕೆ, ಅಂದರೆ ಹೈಯರ್ ಸ್ಟಡೀಸಿಗೆ ಬರುವ ವೇಳೆಗೆ ನೀವು ಬೇರೆಯೇ ಆಗಿರ್ತೀರ. ಅಷ್ಟು ಚೆನ್ನಾಗಿದೆ. ಒಳ್ಳೆಯ ಕಲೆ ನಿಮಗೆ ತುಂಬ ಚೆನ್ನಾಗಿದೆ. ಹಾಗಾಗಿ ಕಲಾ ಅನುಗ್ರಹ ಇರೋದ್ರಿಂದ, ಶುಕ್ರನ ಅನುಗ್ರಹ ಇರೋದ್ರಿಂದ ನೀವು ತುಂಬ ಚೆನ್ನಾಗಿ ಹೆಸರು ಮಾಡ್ತೀರ, ಅದಂತೂ ಸತ್ಯ. ಬರೆದಿಟ್ಕೊಳ್ಳಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಇವತ್ತಿನ ಫಲಾಫಲವನ್ನು ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ಕುಜ, ಕನ್ಯಾ ರಾಶಿಯಲ್ಲಿ ಕೇತು, ಜೊತೆಗೆ ಅಲ್ಲಿ ಚಂದ್ರ ಇರತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಇನ್ನು ರವಿ, ಬುಧ, ಶನೈಶ್ಚರ, ಮಾಂದಿ 4 ಗ್ರಹಗಳು ನೋಡ್ತೀವಿ ನಾವು ಕುಂಭರಾಶಿಯಲ್ಲಿ. ಮೀನರಾಶಿಯಲ್ಲಿ ಶುಕ್ರ ರಾಹು ಯುತಿಯನ್ನು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಮಾತಿನ ಬಲ, ಮಾತಿನ ಕೆಲಸ ಇವುಗಳನ್ನು ಹಮ್ಮಿಕೊಂಡಿರ್ತಕ್ಕಂಥವ್ರು, ಆ ಕ್ಷೇತ್ರದ ದುಡಿಯುವವರಿಗೆ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಸಾಲ ಬಾಧೆ, ಶತ್ರುಗಳ ಕಾಟ ಇವುಗಳನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಿ ಅವರ ಜೊತೆಗೆ. ಉಳಿದ ಹಾಗೆ ಲಾಭ ಇದೆ. ವಿದೇಶ ವಹಿವಾಟಿನ ಲಾಭ ಆಗಬಹುದು, ಅಥವಾ ಯಾವುದೋ ಸಿವಿಲ್ ರಿಲೇಟೆಡ್ ಕೆಲಸಗಳಾಗಿರಬಹುದು, ಅಥವಾ ಇನ್ಯಾವುದೋ ಸೇವಾ ಕೆಲಸ ಅಂತೀವಲ್ಲ, ಸರ್ವಿಸ್ ಓರಿಯೆಂಟೆಡ್, ಈ ರೀತಿಯಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ನಿಮ್ಮ ಇಷ್ಟದೇವತಾ ಆರಾಧನೆ ಮಾಡಿ, ಅಥವಾ ಅಮ್ಮನವರ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ಕೆಲಸದಲ್ಲಿ ದಿವಸ ಕಿರಿಕಿರಿ ಇದೆ, ವಿಳಂಬ ಇದೆ, ನಿಧಾನಗತಿಯಲ್ಲಿ ಕೆಲಸ ಪೂರ್ಣ ಆಗ್ತಾ ಇಲ್ಲ. ಮಧ್ಯಾಹ್ನದೊಳಗೆ ಮುಗಿಬೇಕಾದ ಕೆಲಸ ಸಂಜೆ ಆದರೂ ಆಗಲ್ಲ, ಮತ್ತು ಪೆಂಡಿಂಗ್ ಉಳಿಯುತ್ತೆ.
ಈ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ. ನಿಧಾನಗತಿ ಸೂಚಿಸ್ತಾ ಇದೆ. ಇದರ ಜೊತೆಗೆ ಮನಸ್ಸು ಕೂಡ ಸ್ವಲ್ಪ ಸ್ತ್ರೀಯರಿಗೆ ಮಂಕಾಗುತ್ತೆ. ಮಂಕು ವಾತಾವರಣ ಸೂಚಿಸ್ತಾ ಇದೆ. ಇನ್ನು ಕೋಪ ಕುಟುಂಬದ ವಿಚಾರದಲ್ಲಾಗಬಹುದು, ಹಣಕಾಸಿನ ವಿಚಾರದಲ್ಲಾಗಬಹುದು, ಸ್ವಲ್ಪ ಕೋಪ ತಾಪದ ದಿವಸ ಆಗಿರುತ್ತೆ. ದಿವಸ ಸ್ವಲ್ಪ ಸಮಾಧಾನ ಬೇಕು. ಯಾ ದೇವಿ ಸರ್ವಭೂತೇಷು ಶಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಅದು ಸ್ವಲ್ಪ ಬಲ ಕೊಡುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿವಸ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪಗಳು ಬರೋ ಸಾಧ್ಯತೆ ಇದೆ. ಪಿತೃಕಾರ್ಯಗಳು ಅಥವಾ ಇಂಥದ್ದು ಯಾವುದೋ ಶ್ರಾದ್ದ ಇತ್ಯಾದಿ ಇಂಥ ಕೆಲಸಗಳಿದ್ದರೆ ಈ ದಿವಸ ಅದಕ್ಕೆ ತೊಡಕು, ಮನಸ್ತಾಪ, ಏನೂ ಅಸಡ್ಡೆ, ಅಸಮಾಧಾನ ಇದನ್ನು ಸೂಚಿಸ್ತಾ ಇದೆ. ಶ್ರದ್ಧೆ ಹೊರಟೋಗ್ಬಿಡುತ್ತೆ, ಅದು ಇದೆ. ಮತ್ತು ದೇವಸ್ಥಾನ ಕಾರ್ಯಗಳು ಈ ಥರದ್ದೇನೋ ಇದ್ದರೆ ಅಲ್ಲಿ ವಿಘ್ನಗಳು, ತೊಡಕುಗಳು, ಅಪವಾದಗಳು, ನಿಂದನೆ ಬರುವ ಸಾಧ್ಯತೆ ಸೂಚಿಸ್ತಾ ಇದೆ. ಇನ್ನು ಪ್ರಯಾಣದಲ್ಲಿ ಸ್ತ್ರೀಯರಿಗೆ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಹುಷಾರು, ನಿಮ್ಮ ಪ್ರಯಾಣ ವಿಘ್ನ ಆಗಬಹುದು, ಅಂದರೆ ನಿಂತು ಹೋಗಬಹುದು, ಆ ಥರದ್ದಿದೆ. ಎಲ್ಲೋ ಹೊರಟಿರ್ತೀರ, ಕೊನೆ ಮೂಮೆಂಟಲ್ಲಿ ಎಲ್ಲ ಕ್ಯಾನ್ಸಲ್ ಆಗಿ ಕೂತ್ಕೊಂಡ್ಬಿಡೋದು, ಆ ಥರದಾಗೋ ಸಾಧ್ಯತೆ ಇದೆ. ಕೆಲಸದಲ್ಲಿ ಸ್ವಲ್ಪ ಪರವಾಗಿಲ್ಲ, ಅನುಕೂಲದ ವಾತಾವರಣ ಇದೆ. ಪ್ರಾರ್ಥನೆಗೆ ದಿವಸ ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಶಿವ ಹಾಗೂ ಗಣಪತಿ ತಂದೆಯ ಮಗನ ಸ್ಮರಣೆಯಿಂದ ಅನುಕೂಲ ಇದೆ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ಸ್ವಲ್ಪ ಹೋರಾಟದ ಶಕ್ತಿ, ಬಲ, ಧೃತಿ ಇದೆ. ವೃತ್ತಿಯಲ್ಲೂ ಅಷ್ಟೇ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ. ಸ್ವಲ್ಪ ಪರಿಶ್ರಮ ಇದೆ, ಇಲ್ಲ ಅಂತಲ್ಲ, ಆದರೆ ಓಕೆ, ತೊಂದರೆ ಇಲ್ಲ. ಈ ದಿವಸ ನಷ್ಟತೆ ಇದೆ, ದುಃಖ, ವ್ಯಥೆ ಸೂಚಿಸ್ತಾ ಇದೆ, ಸೋಲು ಸೂಚಿಸ್ತಾ ಇದೆ. ಹೀಗಾಗಿ ವಾದ ಘರ್ಷಣೆಗಳಲ್ಲಿ ಭಾಗಿಯಾಗಬೇಡಿ. ಇನ್ನೊಬ್ಬರ ವಿಚಾರ ನಿಮಗೆ ಬೇಡ. ನೀವಾಯಿತು, ನಿಮ್ಮ ಬದುಕಾಯಿತು, ನಿಮ್ಮ ಕೆಲಸ ಆಯಿತು, ಇದು ತುಂಬ ಒಳ್ಳೆಯದು ಅನ್ನೋದನ್ನು ಸೂಚಿಸ್ತಾ ಇದೆ ಕಾಲ. ಹುಷಾರಾಗಿರಿ. ಈ ದಿವಸ ನೀವು ಶಿವನ ಪ್ರಾರ್ಥನೆ ಮಾಡಿ, ಶಿವ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ಆಹಾರ ಸಮೃದ್ಧಿ ಚೆನ್ನಾಗಿದೆ. ಒಳ್ಳೆ ಸುಗ್ರಾಸ ಭೋಜನ, ಒಳ್ಳೆ ಯಾರೋ ಫ್ರೆಂಡ್ಸು ಮತ್ತೊಬ್ಬರು ಇನ್ಯಾರೋ ಸಿಕ್ಕರು ಅಂಥೇಳಿ ಪಾರ್ಟಿಗೆ ಹೊಟ್ಬಿಡೋದು, ಆ ಥರದ್ದೊಂದು ಲಕ್ಷಣ ಇದೆ. ಹುಷಾರು. ಅಲ್ಲೂ ಯಥೇಚ್ಛವಾಗಿ ತೊಂದರೆ, ನೀರಿನ ತೊಂದರೆಗಳು, ದ್ರವ ಸಂಬಂಧಿ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಹುಷಾರು. ಇನ್ನು ಈ ದಿವಸ ಸಂಗಾತಿಯಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯ, ಬೇಜಾರು ಇದೆ. ಶನಿವಾರ, ವೀಕೆಂಡು, ಎಲ್ಲೋ ಹೋಗೋಣ ಅಂತ ಕೇಳಿರ್ತಾರೆ, ಆಗಲ್ಲ. ಕನಿಷ್ಠ ಪಕ್ಷ ಮುಖ ನೋಡ್ಕೊಳ್ಳೋಕ್ಕೂ ಆಗಲ್ಲ ಪರಸ್ಪರ ಒಬ್ಬರಿಗೊಬ್ಬರು. ಆ ಥರದ ಪರಿಸ್ಥಿತಿ ನಿರ್ಮಾಣ ಆಗೋ ಸಾಧ್ಯತೆ ಇದೆ. ಎಚ್ಚರ ಇರಲಿ. ಉಳಿದ ಹಾಗೆ ಕೆಲಸದ ವಿಚಾರದಲ್ಲಿ ಪರವಾಗಿಲ್ಲ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಸಹಕಾರ, ಹಿರಿಯರ ಅನುಕೂಲ, ಮಾರ್ಗದರ್ಶನ ಇದೆಲ್ಲ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಶಿವಶಕ್ತಿಯರ ಆರಾಧನೆ, ಸೌಂದರ್ಯ ಲಹರಿ ಪಾರಾಯಣ ಇದೆಲ್ಲ ಒಳ್ಳೆಯದು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿವಸ ನಿಮಗೆ ಲಾಭ ಇದೆ. ಈ ಹೈನುಗಾರಿಕೆ, ಹಾಲು ಮತ್ತು ಕೃಷಿ ಉತ್ಪನ್ನ ಈ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿ ಲಾಭ ಇದೆ. ವೃತ್ತಿಯಲ್ಲೂ ನಿಮಗೆ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ನಿಮ್ಮ ರಾಶಿಯಿಂದ ಷಷ್ಠದ ಮಾಂದಿಯಿಂದಾಗಿ ಶತ್ರು ಬಾಧೆ ಸೂಚಿಸ್ತಾ ಇದೆ. ತಂದೆಯ ಬಂಧುಗಳು, ಜ್ಞಾತಿಗಳು ಅಂತ ಕರೀತಾರೆ ಅವರನ್ನು, ಅವರಿಂದ ನೋಡಿ ತೊಡಕು, ಅವರ ವಿಚಾರದಲ್ಲಿ ಅವರ ಒಂದು ಕೆಲಸ ಕಾರ್ಯಗಳು ಇವುಗಳೆಲ್ಲ ತೊಡಕು ಉಂಟಾಗ್ತಾ ಹೋಗುತ್ತೆ. ಆರೋಪ, ನಿಂದನೆ ಬರ್ತಾ ಹೋಗುತ್ತೆ. ಯಾಕಾದರೂ ನೀನು ಸಜೆಸ್ಟ್ ಮಾಡಿದೆ, ನಿನ್ನಿಂದನೇ ಆಗಿದ್ದು, ಈ ಥರದ್ದು ಏನೇನೋ ರಗಳೆಗಳು ತಲೆ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಹುಷಾರು. ಸಲಹೆ ಕೊಡೋದು ಬೇಡ, ಎಚ್ಚರವಾಗಿರಿ. ಉಳಿದ ಹಾಗೆ ಸ್ನೇಹಿತರ ಸಹಕಾರ ಇತ್ಯಾದಿ ಅನುಕೂಲ ಇದೆ. ಈ ದಿವಸ ಪ್ರಾರ್ಥನೆಗೆ ದಿವಸ ನೀವು ಕೂಡ ಈಶ್ವರ ಸನ್ನಿಧಾನದಲ್ಲಿ ಒಂದು ಬಿಲ್ವಾರ್ಚನೆ ಮಾಡಿಸಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ದಿವಸ ಚಂದ್ರ ವ್ಯಯದಲ್ಲಿ ಇರೋದ್ರಿಂದಾಗಿ ಕಾರ್ಯಭಾರ ಇದೆ ನಿಮಗೂ ಕೂಡ. ಸ್ತ್ರೀಯರಿಗಂತೂ ವರ್ಕ್ ಪ್ರೆಷರ್ ಜಾಸ್ತಿ ಇರ್ತದೆ ಈ ದಿವಸ. ಕೆಲಸದ ಒತ್ತಡ ತಲೆನೋವು ಬರುತ್ತೆ, ಟೆನ್ಷನ್ ಆಗುತ್ತೆ. ಇನ್ನು ಈ ದಿವಸ ನಿಮಗೆ ಮಾನಸಿಕವಾಗಿ ಕುಗ್ಗುತ್ತೀರ. ಮಕ್ಕಳ ವಿಚಾರದಲ್ಲೂ ಈ ದಿವಸ ನಿಮಗೆ ಅಸಮಾಧಾನವೇ ಇದೆ. ಮತ್ತು ಇನ್ಯಾವುದೋ ಒಂದು ಸಭೆ, ಮೀಟಿಂಗು ಇಂಥ ಕಡೆ ಕೆಲಸ ಆಗೋದಿಲ್ಲ. ಪಾಪ ನೀವೆಲ್ಲ ತಯಾರಿ ಮಾಡ್ಕೊಂಡು ಹೋಗಿದ್ರು ಅಲ್ಲಿ ನೀವು ಪಟ್ಟ ಶ್ರಮಕ್ಕೆ ಬೆಲೆಯೂ ಇಲ್ಲ, ಅವಕಾಶವೂ ಉಂಟಾಗೋದಿಲ್ಲ. ಆ ಥರದ್ದು ಒಂದು ಪರಿಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆ ಇದೆ. ಹೀಗಾಗಿ ಸ್ವಲ್ಪ ತಕರಾರಿದೆ ಈ ದಿವಸ. ಇದರ ನಿವಾರಣೆಗೆ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ. ಹಾಲು ಉತ್ಪನ್ನ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಲಾಭ ಇದೆ. ಕೃಷಿಕರಿಗೆ ಲಾಭ ಇದೆ. ಧಾನ್ಯ ವ್ಯಾಪಾರಿಗಳಿಗೆ ಲಾಭ, ಹೂವಿನ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗೆ ಲಾಭ ಇದೆ. ಇನ್ನು ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ ಈ ದಿವಸ. ಸಾಮರಸ್ಯ, ದಾಂಪತ್ಯದಲ್ಲಿ ಸಾಮರಸ್ಯ. ವೀಕೆಂಡು ಇಬ್ಬರು ಸೇರಿ ಎಲ್ಲೋ ದೇವಸ್ಥಾನವೋ ಮತ್ತೊಂದು ಅಥವಾ ಇನ್ಯಾವುದೋ ಒಂದು ಮಾಲ್, ವಿಂಡೋ ಶಾಪಿಂಗ್ ಅಥವಾ ಇನ್ನೇನೋ ಶಾಪಿಂಗೇ ಮಾಡೋದು, ಒರಿಜಿನಲ್ ಈ ಥರದ್ದೇನೋ ಅವಕಾಶಗಳೆಲ್ಲ ಚೆನ್ನಾಗಿದೆ ಅಂತ. ಈ ದಿವಸ ನಿಮಗೆ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಹುಷಾರಾಗಿ ಓಡಾಡಿ. ಪ್ರಾರ್ಥನೆಗೆ ಈ ದಿವಸ ಶನೈಶ್ಚರ ಮಂದಿರಕ್ಕೆ ಹೋಗಿ ಬನ್ನಿ. ಧನುರಾಶಿಯವರಿಗೆ ಈ ದಿವಸ ನಿಮಗೆ ಸಹೋದರಲ್ಲಿ ಮನಸ್ತಾಪ ಬರುತ್ತೆ. ಸೇವಕರು, ಸಹಾಯಕರು ಇರ್ತಾರಲ್ಲ ಕೆಲಸದವರು, ಅಂಥವ್ರಿಗೆ ಪಾಪ ವೀಕೆಂಡು ಅಂತ ಏನೋ ಕೆಲಸ ಹಮ್ಮಿಕೊಂಡಿದ್ರೆ ಒಂದು ರಾಶಿ ಅದು ನಿಮಗೆ ಬಿದ್ದುಬಿಡುತ್ತೆ, ನಿಮ್ಮ ತಲೆಗೆ ಕಟ್ಟು ಬಿದ್ದುಬಿಡುತ್ತೆ.
ಹಾಗಾಗೋ ಪರಿಸ್ಥಿತಿ ಇದೆ, ಹುಷಾರು. ಮತ್ತು ನಂಬಿಕೆ ಹೊರಟೋಗೋ ಸಾಧ್ಯತೆ ಇದೆ, ಅದರಿಂದನೂ ತೊಂದರೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ಪರವಾಗಿಲ್ಲ, ಅನುಕೂಲದ ವಾತಾವರಣ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆ ಇದೆ, ಕೆಲಸದಲ್ಲಿ ಸಹಕಾರ ಸಿಗುತ್ತೆ. ಸ್ತ್ರೀಯರಿಗೆ ಪರಸ್ಪರ ಸಹಕಾರ ಸಿಗ್ತಕ್ಕಂಥ ಸಾಧ್ಯತೆ ಇದೆ, ಚೆನ್ನಾಗಿದೆ. ಉಳಿದ ಹಾಗೆ ಈ ದಿವಸ ನಿಮಗೆ ಸ್ನೇಹಿತರು, ಬಂಧುಗಳ ಸಹಕಾರ, ಅವರ ಜೊತೆಗಿನ ಒಡನಾಟ ಇದೆಲ್ಲ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಆಂಜನೇಯನ ಪ್ರಾರ್ಥನೆ ಮಾಡಿ. ಮಕರ ರಾಶಿಯವರಿಗೆ ಈ ದಿವಸ ನಿಮಗೆ ನೋಡಿ, ವೃತ್ತಿಯಲ್ಲಿ ಅನುಕೂಲಗಳಿದ್ದಾವೆ, ಹೆಚ್ಚಿನ ಅನುಕೂಲ ಇದೆ. ಧರ್ಮ ಕಾರ್ಯಗಳು, ದೇವಸ್ಥಾನ, ಇಂಥ ಯಾವುದೋ ಸಾಧು ಸಂತರ ಭೇಟಿ, ಉತ್ತಮ ಸಂಘ, ಸತ್ಸಂಗ, ಒಂದು ಕಡೆ ಏನೋ ಭಜನಾ ಮಂಡಳಿ ಇತ್ಯಾದಿ ಏನೇನೋ ಹಮ್ಮಿಕೊಂಡಿರ್ತಿರಲ್ಲ, ಅಲ್ಲಿ ಯಾವುದೇ ಗಲಾಟೆಗಳು, ಘರ್ಷಣೆಗಳು ಸಾಮಾನ್ಯವಲ್ಲ. ಈ ಭಜನಾ ಮಂಡಳಿಗಳು ಅಲ್ಲಿ ನಡೆಯೋದೆಲ್ಲ ಪಾಪ ಭಜನೆ ಬಿಟ್ಟು ಉಳಿದಿದ್ದೆಲ್ಲ ನಡೀತಾ ಇರುತ್ತೆ. ಆದರೆ ಈ ದಿವಸ ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗೆ ಅನುಕೂಲದ ವಾತಾವರಣ, ಸಂಗಾತಿಯ ಸಹಕಾರ ಚೆನ್ನಾಗಿದೆ, ಸಪೋರ್ಟ್ ಚೆನ್ನಾಗಿದೆ, ವಿಹಾರ, ಸುತ್ತಾಟ, ಸಮಾಧಾನ ಇದೆಲ್ಲ ಇದೆ. ಆದರೆ ಆಹಾರ ವಿಚಾರದ ಸ್ವಲ್ಪ ಹುಷಾರಾಗಿರಿ. ಜಂಕ್ ಫುಡ್ ಅವಾಯ್ಡ್ ಮಾಡಿ. ಈ ದಿವಸ ತೊಂದರೆ ಆಗೋ ಸಾಧ್ಯತೆ ಇದೆ, ಫುಡ್ ಪಾಯ್ಸನ್ ಆಗೋ ಸಾಧ್ಯತೆ ಇದೆ. ಇದಕ್ಕೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಕುಂಭರಾಶಿಯವರಿಗೆ ಆರೋಗ್ಯ ವ್ಯತ್ಯಾಸ ಇದೆ. ಕೊರಳು ಭಾಗದಿಂದ ಮೇಲ್ಭಾಗ, ಶಿರೋಭಾಗ ಅಂತ ಅಲ್ಲಿ ತೊಂದರೆ ಆಗೋ ಸಾಧ್ಯತೆ ಇದೆ. ಸ್ತ್ರೀಯರಿಗೆ ನಷ್ಟ, ಕಷ್ಟ, ವ್ಯಥೆ ಇದೆ, ಸೋಲಿದೆ, ಮನಸ್ಸಿಗೆ ಬೇಸರ ಆಗೋ ಘಟನೆ ಇದೆ, ಅಂದುಕೊಂಡಿದ್ದು ಆಗೋದಿಲ್ಲ, ಆಗ ಕಿರಿಕಿರಿ ಆಗುತ್ತಲ್ಲ, ಆ ಥರದ್ದೊಂದು ಲಕ್ಷಣ, ಈ ಥರದ್ದೆಲ್ಲ ಇದೆ. ಸ್ನೇಹಿತರ ಸಪೋರ್ಟ್ ತಗೊಳ್ಳಿ, ಅದು ತುಂಬ ಚೆನ್ನಾಗಿದೆ. ಅವರ ಸಹಕಾರ, ಬಂಧುಗಳ ಸಹಕಾರ ಇದೆಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಸ್ವಲ್ಪ ಪರವಾಗಿಲ್ಲ, ಅನುಕೂಲದ ವಾತಾವರಣ ಇದೆ. ಈ ದಿವಸ ಆರೋಗ್ಯ ದೃಷ್ಟಿಯಿಂದ ಶನೈಶ್ಚರ ಕವಚ ಕೇಳಿಸ್ಕೊಳ್ಳಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ದಾಂಪತ್ಯದಲ್ಲಿ ಮನಸ್ತಾಪ ಇದೆ, ವ್ಯಯ ಹೆಚ್ಚಾಗಿದೆ, ಕಾಲಿನ ಬಾಧೆ ಸೂಚಿಸ್ತಾ ಇದೆ, ತೊಂದರೆಗಳು ಉಂಟಾಗುತ್ತೆ, ಹುಷಾರ ಓಡಾಡಿ. ಈ ದಿವಸ ಸ್ನೇಹಿತರಲ್ಲೂ ಅಷ್ಟೇ ಸ್ವಲ್ಪ ಬೆಂಕಿ ವಾತಾವರಣ ಇರ್ತದೆ, ಮನಸ್ಸಿಗೆ ಯಾಕೋ ಅಸಮಾಧಾನ ಇರ್ತದೆ. ಕೆಲಸದಲ್ಲೂ ಪರವಾಗಿಲ್ಲ, ಓಕೆ, ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ. ಪರಿಹಾರಕ್ಕಾಗಿ ಈ ದಿವಸ ನೀವು ಕೂಡ ಶನೈಶ್ಚರನಿಗೆ ರುದ್ರಾಭಿಷೇಕ ಮಾಡಿಸಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ವರೇಣ್ಯಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ಶಾಸ್ತ್ರಿಗಳೇ, ಇವತ್ತಿನ ದಿನ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ, ಇನ್ನು ವೀಕ್ಷಕರು ಕೂಡ ಸಾಕಷ್ಟು ಸಂದೇಶ ಕಳಿಸಿದ್ರು, ಆ ಸಂದೇಶಗಳಿಗೆ ಪರಿಹಾರವನ್ನು ನೀಡಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ನೀವು ಕೂಡ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು, ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೇಕು ಅಂತ ಹೇಳಿದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದರೆ ಶಾಸ್ತ್ರಿಗಳು ನಿಮ್ಮ ಜಾತಕವನ್ನು ಪರಿಶೀಲಿಸಿ ನಿಮ್ಮ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡ್ತಾರೆ. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.